ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಧಾರಾವಾಹಿ ಕರ್ಣ ಹೊಸ ವೀಕ್ಷಕರ ಹೃದಯವನ್ನ ಬೇಗನೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ತಡವಾಗಿ ಪ್ರವೇಶವಾದರೂ ಕೂಡ ಪಾತ್ರವು ಈಗ ಅಭಿಮಾನಿಗಳ ನೆಚ್ಚಿನದಾಗಿದ್ದು ಕಥಾ ಹಂದರಕ್ಕೆ ಹೊಸ ಶಕ್ತಿಯನ್ನೇ ತುಂಬಿದೆ ಅಂತಾನೆ ಹೇಳ್ಬೋದು. ಹೌದು, ಶಾಪಗ್ರಸ್ತನಾಗಿದ್ದಂತ ಕರ್ಣ ಜುಲೈ 3ರಂದುಗೆ ಮುಕ್ತಿ ಸಿಕ್ಕಿದೆ. ಕಾನೂನು ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಕಳೆದ ಗುರುವಾರದಿಂದ ಖಾಸಗಿ ವಾಹಿನಿಯಲ್ಲಿ ಕರ್ಣ ಪ್ರಸಾರ ಆರಂಭವಾಗಿದೆ. ಮೊದಲ 2 ಎಪಿಸೋಡ್ಗಳಲ್ಲೇ ಕರ್ಣ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಹಾಗಿದ್ರೆ ಕರ್ಣ ಸೀರಿಯಲ್ ಅಷ್ಟು ಮೆಚ್ಚುಗೆ ಗಳಿಸಲು ಕಾರಣವಾದರೂ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕನ್ನಡತಿ ಧಾರಾವಾಹಿಯ ಖ್ಯಾತಿಯ ಕಿರಣ್ ರಾಜ್, ಹಾಗೇನೇ ಬಿಗ್ ಬಾಸ್ ಖ್ಯಾತಿಯ ನಮ್ರತ ಗೌಡ ಮತ್ತು ಭವ್ಯ ಗೌಡ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಜನರು ಕರ್ಣ ಸೀರಿಯಲ್ ಅನ್ನು ಮೆಚ್ಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹೊಸ ಧಾರಾವಾಹಿಗಳು ಸೋಮವಾರದಿಂದ ಶುರುವಾಗುತ್ತೆ. ಆದರೆ ಕರ್ಣನ ಕಾನೂನು ಸಮಸ್ಯೆಯಲ್ಲಿ ಸಿಲುಕಿತ್ತು. ಆ ಕಂಟಕ ಪರಿಹಾರವಾಗುತ್ತಿದ್ದಂತೆ ಕರ್ಣಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದರ ಪರಿಣಾಮ ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಗಿದ್ದು ಗುರುವಾರ. ಎಷ್ಟೋ ಜನರಿಗೆ ಕರ್ಣ ಸೀರಿಯಲ್ ಅಂದು ಪ್ರಸಾರವಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆದರೂ ಕೂಡ TRP ಲೆಕ್ಕಾಚಾರದಲ್ಲಿ ಕರ್ಣ ಅಚ್ಚರಿ ಮೂಡಿಸಿದೆ. ಜೊತೆಗೆ ಎಲ್ಲರೂ ಬೆರಗಾಗುವಂತೆ ಮಾಡಿದ್ದಾನೆ ಡಾಕ್ಟರ್ ಕರ್ಣ. ಕರ್ಣ ಸೀರಿಯಲ್ ಎಪಿಸೋಡ್ ಗುರುವಾರ ಪ್ರಸಾರ ಆದರೂ ಕೂಡ ಬರೋಬ್ಬರಿ 11 TVR ಪಡೆದಿದೆ. ಲಾಂಚ್ ವೀಕ್ನಲ್ಲಿ ಅರ್ಬನ್ ಮಾರ್ಕೆಟ್ನಲ್ಲಿ ಆವರೇಜ್ 8.9 TVR ದಾಖಲಿಸುವ ಕರ್ಣ ಮೂಲಕ TRPಯಲ್ಲಿ 6 ಬಾರಿಸಿದ್ದಾನೆ. ಮಿಡ್ ವೀಕ್ನಲ್ಲಿ ಆರಂಭವಾದರೂ ಕೂಡ ಕರ್ಣ ಧಾರಾವಾಹಿಯನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಾ ಸೀರಿಯಲ್ಗಳನ್ನ ಹಿಂದಿಕ್ಕಿ ಕರ್ಣ ಧಾರಾವಾಹಿ ನಂಬರ್ 1 ಪಟ್ಟಕ್ಕೆ ಸೇರಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಡಾಕ್ಟರ್ ಕರ್ಣನ ನಾಯಕಿಯಾಗಿರುವ ಭವ್ಯ ಗೌಡಗೆ ಲವ್ ಆಗಿದೆ. ಆದರೆ ತಮ್ಮ ಪ್ರೀತಿಯನ್ನ ಹೇಗೆ ಹೇಳಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದಾರೆ. ಆತ ವೈದ್ಯಕೀಯ ಸ್ಟೂಡೆಂಟ್ ಆಗಿರೋ ನಿಧಿ ಅಕ್ಕ ನಿತ್ಯ ಮದುವೆ ಮಾಡೋ ಯೋಚನೆ ಅಜ್ಜಿ ಮಾಡ್ತಾ ಇದ್ದಾರೆ. ತಂಗಿ ಪ್ರೀತಿಸ್ತಿರೋ ಹುಡುಗನನ್ನೇ ಅಕ್ಕ ಮದುವೆ ಆಗ್ಬಿಡ್ತಾರ ಅನ್ನೋದು ಸಸ್ಪೆನ್ಸ್ ಆಗಿದೆ. ಆದರೆ ಕರ್ಣ ಆಗಿರುವ ಕಿರಣ್ ರಾಜ್ ಹಾಗೂ ನಿಧಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವಂತಹ ಭವ್ಯ ಗೌಡರನ್ನು ಜನ ಮೆಚ್ಚಿಕೊಂಡಿದ್ದು ಸೀರಿಯಲ್ಗೆ ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ. ಇನ್ನು ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿನ ಶ್ರುತಿ ನಾಯ್ಡು ನಿರ್ಮಾಣ ಮಾಡುತ್ತಿದ್ದಾರೆ. ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್, ಭವ್ಯ ಗೌಡ, ನಮ್ರತ ಗೌಡ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೆ ಜೋಡಿ ಆಗೋದು ಯಾರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಆದರೆ ಇಲ್ಲಿ ಯಾವ ರೀತಿ ಟ್ವಿಸ್ಟ್ನ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ಪ್ರಕಾರ ಕರ್ಣನಿಗೆ ಜೋಡಿ ಯಾರಾಗಬೇಕು ಅಂದರೆ ನಿತ್ಯ ಅಥವಾ ನಿಧಿ, ಇಬ್ಬರಲ್ಲಿ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.